ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MP ಸೂಪರ್ ಕಿಚನ್. ಫ್ರೆಂಡ್ಸ್, ಇವತ್ತು US ಅಲ್ಲಿ ಮನೇನ ಹೇಗೆ ಕಟ್ತಾರೆ, ಹೇಗೆ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅಂತ ಹೇಳಿ ನಾನು ತೋರ್ಸೋಕ್ಕೆ ಹೊರಟಿದ್ದೀನಿ. ನನಗೆ ಗೊತ್ತಿದ್ದಷ್ಟು, ನನಗೆ ನೋಡಿದ್ದಷ್ಟು ಮಟ್ಟಿಗೆ ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ಬನ್ನಿ ನೋಡೋಣ ಇಲ್ಲಿ ಯಾವ ರೀತಿ ಮನೆ ಕಟ್ತಾರೆ ಅಂತ, ಇಂಡಿಯಾಕ್ಕಿಂತ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಇಲ್ಲಿ ಅಂತ ನೋಡೋಣ. ನಾವು ಯಾವ ರೀತಿ ಫೌಂಡೇಶನ್ ಹಾಕ್ತೀವಲ್ಲ ಒಂದು ಜಾಗದಲ್ಲಿ, ಅದೇ ರೀತಿ ಇಲ್ಲಿ ಫಸ್ಟಿಗೆ ಫೌಂಡೇಶನ್ ಹಾಕ್ತಾರೆ. ಪಿಲ್ಲರ್ಸ್ ಅಂತೆಲ್ಲ ಏನೂ ಮಾಡಲ್ಲ ಇಲ್ಲಿ, ಜಸ್ಟ್ ಗ್ರೌಂಡಲ್ಲಿ ಫೌಂಡೇಶನ್ ಹಾಕೋತಾರೆ ಈ ರೀತಿ. ಫಸ್ಟು ನಮ್ಮ ಇಂಡಿಯಾದಲ್ಲೆಲ್ಲ ನಾವು ಯಾವ ರೀತಿ ಕಾಂಕ್ರೀಟಿಂದ ಹಾಕ್ತೀವೋ ಅದೇ ರೀತಿ ಕಾಂಕ್ರೀಟಿಂದ ಹಾಕ್ತಾರೆ. ಬಟ್ ಇಲ್ಲಿ ದೊಡ್ಡ ದೊಡ್ಡ ಮೆಷಿನ್ಸ್ ಬಂದ್ಬಿಟ್ಟು ಪೈಪ್ ಮುಖಾಂತರ ಆ ಕಾಂಕ್ರೀಟ್ ಏನು ಮಿಕ್ಸ್ಚರ್ ಇರುತ್ತೋ ಅದನ್ನು ಆ ಜಾಗದಲ್ಲಿ ಹಾಕ್ತಾರೆ. ಅದಕ್ಕೆ ಬೂಮ್ ಟ್ರಕ್ಸ್ ಅಂತ ಕರೀತಾರೆ ಅಥವಾ ಕ್ರೇನ್ ಅಂತ ಕರೀತಾರೆ. ನಾನು ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ಇಮೇಜು ತೋರಿಸ್ತಾ ಇದ್ದೀನಿ. ಈ ರೀತಿ ಇರುತ್ತೆ, ಬೂಮ್ ಟ್ರಕ್ ಅಂತ ಹೇಳ್ತಾರೆ, ಕ್ರೇನ್ ಅಂತ ಕರೀತಾರೆ. ಇಲ್ಲಿಂದ ಸಿಮೆಂಟು ಕ್ಯಾರಿ ಆಗುತ್ತೆ ನೋಡಿ. ಇದೇ ರೀತಿ ಈ ಥರ ಕ್ರೇನಿಂದ ಈ ರೀತಿ ಇದನ್ನು ದೊಡ್ಡದು ಮೆಟೀರಿಯಲ್ಸ್ ಏನಿರುತ್ತೋ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೋತಾರೆ. ಇದನ್ನೆಲ್ಲ ಮುಂಚೆ ಬೇರೆ ಕಡೆ ಮಾಡಿರ್ತಾರೆ. ಕಟ್ ಪೀಸ್ ಆಫ್ ಮೆಟೀರಿಯಲ್ಸ್ನ ಇಲ್ಲಿ ತಂದುಬಿಟ್ಟು ನೋಡಿ, ಈ ರೀತಿ ಕ್ರೇನ್ ಮುಖಾಂತರ ಒಂದರಿಂದ ಒಂದು ಮೆಟೀರಿಯಲ್ನ ಇದು ಟ್ರಾನ್ಸ್ಫರ್ ಮಾಡಿಕೊಂಡು ಇಲ್ಲಿ ಬಂದುಬಿಟ್ಟು ಫಿಕ್ಸ್ ಮಾಡ್ತಾರೆ. ನೋಡಿ ಎಷ್ಟು ದೊಡ್ಡದಿದೆ ಇದು. ನಾನು ಕಂಪ್ಲೀಟ್ ವಿಡಿಯೋನ ಕ್ಯಾಪ್ಚರ್ ಮಾಡೋಕ್ಕೆ ಕೂಡ ಇಲ್ಲಿ ಆಗ್ತಾಯಿಲ್ಲ. ನಾವೆಲ್ಲ ಯಾವ ರೀತಿ ಕಲ್ಲಿಂದ ಮತ್ತು ಇಟ್ಟಿಗೆ ಮತ್ತು ಮರಳಿನಿಂದ ಮನೆ ಕಟ್ತೀವೋ, ಇಲ್ಲೆಲ್ಲ ಆಲ್ಮೋಸ್ಟ್ 80% ಆಫ್ ದಿ ಮನೆ ಬರೀ ಮರದಿಂದ ಮತ್ತು POP ಇಂದನೇ ಮುಗಿಸ್ಬಿಡ್ತಾರೆ. ನಾವೇನಿಲ್ಲಿ ವುಡ್ಡಿಂದು ಕಾಣ್ತಾ ಇದೆಯೋ ಅದಕ್ಕೆ ಫ್ರೇಮಿಂಗ್ ಅಂತ ಕರೀತಾರೆ. ಈ ವುಡ್ಡಿಂದ ಏನೇನು ಮಾಡ್ತಾರೋ ಅದೆಲ್ಲ ಕನ್ಸ್ಟ್ರಕ್ಷನ್ಗೂ ಫ್ರೇಮಿಂಗ್ ಅಂತ ಹೇಳಿ ಕರೀತಾರೆ. ಆಮೇಲೆ ಅದಕ್ಕೆ ಕಂಪ್ಲೀಟ್ಲಿ ಒಳಗಡೆಗೆ ಬೇರೆ ಏನಾದರೂ ಮೆಟೀರಿಯಲ್ಸ್ ಹಾಕಿ ಅದನ್ನು ಕಂಪ್ಲೀಟ್ ಮಾಡ್ತಾರೆ ಒಳಗಡೆ. ನಾವಿರೋ ಜಾಗದಲ್ಲಿ ಬೇಸ್ಮೆಂಟು ಇರುತ್ತೆ ಮೋಸ್ಟ್ ಆಫ್ ದಿ ಮನೆಗಳಿಗೆ. ಈಗ ಇಲ್ಲಿ ನೋಡ್ತಾ ಇರೋದು ನೀವು ಬೇಸ್ಮೆಂಟ್ನ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಎಲ್ಲ ಲೇಬರರ್ಸು ಪ್ರಾಪರ್ ಅಟೈರ್ ಗೇರ್ಸಲ್ಲಿ ಇರ್ತಾರೆ. ಎಲ್ಲ ಹೆಲ್ಮೆಟ್ ಆಗಲಿ ಒಂದು ಗ್ಲೌಸ್ ಆಗಲಿ ಹಾಕ್ಕೊಂಡಿರ್ತಾರೆ. ಇವಾಗ ಆ್ಯಕ್ಚುಲಿ ಚಳಿ ಇದೆ, ನೋಡೋಕ್ಕೆ ಮಾತ್ರ ಬಿಸಿಲು ಅನ್ನಿಸ್ತಾ ಇದೆ. ಹಾಗಾಗಿಬಿಟ್ಟು ಥಿಕ್ ಲೇಯರ್ಸ್ ಬಟ್ಟೆಗಳನ್ನ ಹಾಕ್ಕೊಂಡಿರ್ತಾರೆ. 7-8 ಜನ ವರ್ಕ್ ಮಾಡ್ತಾಯಿದ್ರು ಮತ್ತು ಕ್ರೇನ್ ಸಹಾಯದಿಂದ ಇಲ್ಲಿ ಹೆಲ್ಪ್ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲಾದರೆ ತುಂಬ ಜನ ಲೇಬರರ್ಸ್ ಇರ್ತಾರಲ್ವ, ಇಲ್ಲಿ ಒಂದು 5-6 ಜನ ಇಟ್ಕೊಂಡ್ಬಿಟ್ಟು ಎಲ್ಲ ಕೆಲಸ ಮಾಡ್ತಾರೆ. ಪಕ್ಕದಲ್ಲಿ ಮನೆ ಕಟ್ಕೋತಾ ಹೋಗ್ತಾರೆ. ಒಂದಾದ್ಮೇಲೆ ಕಂಟಿನ್ಯೂಸ್ ಆಗಿ ಮಾಡೋಕ್ಕೆ ಶುರು ಮಾಡ್ತಾರೆ. 2-3 ತಿಂಗಳೊಳಗೆ ಇಲ್ಲಿ ಮನೆ ಕಟ್ಟಿ ಮುಗಿಸ್ತಾರೆ. ನೋಡ್ತಾ ಇದ್ದೀರಲ್ಲ, ಕ್ರೇನ್ ಹೆಲ್ಪಿಂದ ಅಷ್ಟು ದೊಡ್ಡದು ವುಡನ್ ಲಾಗ್ನ ಕ್ಲೀನಾಗಿ ಪ್ರಾಪರಾಗಿ ಆ ಜಾಗದಲ್ಲಿ ಕೂರಿಸ್ತಾ ಇದ್ದಾರೆ. ಬೆಳಗ್ಗೆ 6:45-7 ಗಂಟೆಗೆ ಅವರು ಬಂದರು ಅಂದರೆ ಸೀದಾ 2:30-3 ಗಂಟೆ ಅಷ್ಟೊತ್ತಿಗೆ ಅವ್ರು ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಮಧ್ಯ ಅರ್ಧ ಇಲ್ಲ 3/4 ಗಂಟೆ ಬ್ರೇಕ್ ಮಾತ್ರ ತೊಗೊಂಡ್ಬಿಡ್ತಾರೆ ಇವರು. ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ವೆಹಿಕಲ್ಸಿಗೆ ಮಾತ್ರ ಜಾಗ ಇರುತ್ತೆ. ನೋಡಿ ಈ ರೀತಿ ಕಾಣ್ತಾ ಇದೆ ದೂರದಿಂದ. ನಾನು ಇಲ್ಲಿ ವಾಕಿಂಗ್ ಬಂದಿದ್ದೆ, ಹಾಗಾಗಿ ಈ ಪಿಕ್ಚರ್ನ ನಾನು ತಗೊಂಡಿದ್ದೆ. ನೋಡಿ ಈ ರೀತಿ ಕೆಲಸ ಮಾಡ್ತಾರೆ. ಇದು ರೂಫಿಂಗ್ ಅಂತ ಹೇಳ್ತಾರೆ. ಇಲ್ಲೂ ವುಡನಿಂದ ಕಂಪ್ಲೀಟ್ ಮಾಡಿ ಇದ್ರ ಮೇಲ್ಗಡೆಗೆ ಒಂದು ದಪ್ಪ ಕೋಟೆಡ್ಡು ಶಿಂಗಲ್ಸ್ ಅಂತ ಹೇಳಿ ಕರೀತಾರೆ. ಒಂಥರ ನೋಡಲಿಕ್ಕೆ ಹೆಂಚು ಥರ ಕಾಣುತ್ತೆ. ನಮಗೆ ಮಂಗಳೂರು ಹಂಚು ಅಥವಾ ಕರಿ ಹಂಚಿನ ಮನೆ ಇರುತ್ತಲ್ಲ, ಆ ರೀತಿ ಸಣ್ಣದು ಹೆಂಚು ಥರನೇ ಅದನ್ನು ಕಟ್ ಮಾಡ್ಕೊಂಡು ಹಾಕ್ತಾರೆ ಅನಿಸುತ್ತೆ. ನಂಗೆ ಅಷ್ಟು ಐಡಿಯಾ ಇಲ್ಲ. ಈಗ ಪೋಲ್ಸ್ ಎಲ್ಲ ಹಾಕ್ಬಿಟ್ಟು ಅದನ್ನು ಪ್ರಾಪರಾಗಿ ಅದಕ್ಕೆ ಒಳಗಡೆ ಏನು ಫಿಲ್ಲಿಂಗ್ ಮಾಡ್ತಾರೋ ನನಗದು ಐಡಿಯಾ ಇಲ್ಲ. ಅದು ಆದಮೇಲೆ ಒಂಥರ ಬ್ಲ್ಯಾಕ್ ಕಲರು ಹಾಕ್ತಾರೆ. ಆ ರೂಫಿಂಗಿಗೆ ಶಿಂಗಲ್ಸ್ ಅಂತ ಕರೀತಾರೆ. 50-60 ವರ್ಷ ಆದಮೇಲೆ ನಾವು ಮತ್ತೆ ಅದನ್ನು ಚೇಂಜ್ ಮಾಡಬೇಕಾಗುತ್ತೆ ರೂಫಿಂಗು. ನೋಡಿ ಅದು ಮೇಲ್ಗಡೆ ಬ್ಲ್ಯಾಕ್ ಕಲರ್ ಕಾಣ್ತದಲ್ಲ, ಅದಕ್ಕೆ ಶಿಂಗಲ್ಸ್ ಅಂತ ಕರೀತಾರೆ. ಒಂದು ಸತಿ ಮನೆ ಆದಮೇಲೆ ಈ ರೀತಿ ಕಾಣೋಕ್ಕೆ ಶುರುವಾಗುತ್ತೆ. ಮುಂದೆ ಆಮೇಲೆ ಟಾರ್ ಹಾಕ್ತಾರೆ. ಕಲ್ಲೇನು ಕಾಣ್ತಿದೆಯಲ್ಲ ಅಲ್ಲಿ ನೋಡಿ ಈ ರೀತಿ ಕಾಣುತ್ತೆ. ಆಮೇಲೆ ಮನೆ ಮುಂದ್ಗಡೆ ಸಾಡ್ ಹಾಕಿ ಕೊಡ್ತಾರೆ. ಸಾಡ್ ಅಂದರೆ ಮನೆ ಸುತ್ತ ಗ್ರಾಸ್ ಹಾಕಿ ನಮಗೆ ಕೊಡ್ತಾರೆ. ಟೋಟಲಾಗಿ ಮನೆ ಈ ರೀತಿಯಾಗಿ ಕಾಣುತ್ತೆ. ನೋಡಿರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಮತ್ತೆ ಬೇಗ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.